ಮಂಡ್ಯದ ಕೆರಗೋಡಿನಲ್ಲಿ ಏನೇನು ಸನ್ನಿವೇಶ ಇದೆ ಅನ್ನುವಂತನ್ನ ಖುದ್ದು ಮುಖ್ಯಮಂತ್ರಿಗಳು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಕೆರಗೋಡು ಗ್ರಾಮದ ಸ್ಥಿತಿ ಬಗ್ಗೆ ಮಾಹಿತಿಯನ್ನ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದು ಸದ್ಯದ ಪರಿಸ್ಥಿತಿ ಬಗ್ಗೆ ಎಸ್ಪಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಫೋನ್ ಕರೆ ಮಾಡಿ ಸಿಎಂ ಮಾಹಿತಿಯನ್ನ ಪಡೆದುಕೊಂಡಿದ್ದು ಪರಿಸ್ಥಿತಿಯನ್ನ ಸೂಕ್ಷ್ಮ ಆಗಿರುವಂತ ಕಾರಣಕ್ಕಾಗಿ ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಹಜವಾದಂಥ ಸೂಚನೆಯನ್ನ ಕೊಟ್ಟಿರ್ತಾರೆ ಮುಖ್ಯಮಂತ್ರಿಗಳು. ಈಗೆಲ್ಲ ಇವತ್ತು ಚಿತ್ರದುರ್ಗದಲ್ಲಿ ನಡೀತಾ ಇರುವಂಥ ಒಂದು ದೊಡ್ಡ ಸಮಾವೇಶ, ಶೋಷಿತ ವರ್ಗಗಳ ಬೃಹತ್ ಸಮಾವೇಶವನ್ನೇನು ಆಯೋಜಿಸಲಾಗಿದೆ ಆ ಕಾರ್ಯಕ್ರಮದಲ್ಲಿದ್ದಾರೆ. ಈ ಟೈಮ್ನಲ್ಲಿ ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಅವರು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಆಮೇಲೆ ಸನ್ನಿವೇಶ ಹೇಗಿದೆ ಅಂತ ಅಂದರೆ ಇದು ಯಾಕೋ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ಬರ್ತಾ ಇಲ್ಲ. ಅಲ್ಲಿ ಕಾರ್ಯಕರ್ತರುಗಳು ಕೂಡ ರಸ್ತೆಯಲ್ಲೇ ಅಡುಗೆ ಮಾಡೋ ಮುಖೇನವಾಗಿ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ ಮತ್ತೊಬ್ಬರು ಅವರೆಲ್ಲರಿಗೂ ಕೂಡ ಅಲ್ಲೇ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ನಾವು ಪ್ರೊಟೆಸ್ಟನ್ನು ಹಿಂಪಡೆಯೋದಿಲ್ಲ ಅಂಥೇಳಿ ತಮ್ಮ ಸಿಟ್ಟನ್ನು ಮುಂದುವರಿಸಿದ್ದಾರೆ. ಈಗ ಈ ಪ್ರತಿಭಟನೆ ನಡೀತಾ ಇರುವಂಥ ಕೆರಗೋಡಿಗೆ ಮಂಡ್ಯದ ಬೇರೆ ಬೇರೆ ಭಾಗದಿಂದ ಅಲ್ಲಿನ ಸ್ಥಳೀಯ BJP ಮುಖಂಡರುಗಳೇನಿದ್ರು ಅಂಥವರೆಲ್ಲ ಈಗ ಬರ್ತಾ ಇದ್ದಾರೆ. BJPಯ ನಿಯೋಗ ಕೂಡ ಬರೋದಿದೆ. ಇಲ್ಲಿ ಪ್ರಶ್ನೆಗಳು ಹತ್ತಾರಿದೆ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಈ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದಂಥದ್ದು ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ ಅಂತ ಹೇಳ್ಕೊಂಡು ನಿರ್ಮಾಣ ಮಾಡಿದ್ದಂತೆ ಶಾಸಕರು ಹೇಳ್ತಾ ಇರೋ ಪ್ರಕಾರವಾಗಿ. ಹಾಗಾಗಿ ಅನುಮತಿಯನ್ನು ಕೊಡಲಾಗಿತ್ತು. ಈಗ ನೋಡ್ರೆ ಭಗವದ್ ಧ್ವಜವನ್ನು ಅಲ್ಲಿ ಹಾರಿಸ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ. ಆಮೇಲೆ ಅದು ಸರ್ಕಾರಿ ಜಾಗ ಕೂಡ ಆಗಿರುವಂಥ ಕಾರಣಕ್ಕಾಗಿ ಹೀಗೆ ಕೆಲ ಮಂದಿ ತಮ್ಮ ಇಷ್ಟಕ್ಕೆ ಬಂದ ಹಾಗೆ ಈ ರೀತಿಯಾದಂಥ ಧ್ವಜ ಹಾರಿಸೋದಿದ್ದೆಲ್ಲ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂಥ ಒಂದು ಸಂದರ್ಭ ಸನ್ನಿವೇಶವನ್ನು ಕೂಡ ನಾವು ನೋಡ್ತಾ ಇದ್ವಿ. ಹಾಗಾಗಿ ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದಕ್ಕಿಂತ ಅಲ್ಲಿ ಜನರು ಭಾವನೆಗಳು ಅಂತ ಅಂದರೆ ನಾವು ಒಂದು ಧ್ವಜ ಹಾರಿಸೋದಕ್ಕೂ ನಮ್ಗೆ ಅನುಮತಿ ಇಲ್ಲ ಅಂದರೆ ಏನು ಕತೆ ಇದು. ಆಮೇಲೆ ನಾವು ಹೇಳಿದ್ವಿ ಇವತ್ತು ಧ್ವಜವನ್ನು ತೆಗಿತೀವಿ, ಒಂದು ಪೂಜೆ ಮಾಡ್ಕೊಂಡು ತೆಗಿತೀವಿ ಅಂತೇಳಿ ಅಷ್ಟರ ಒಳಗೆ ಬಂದು ಹಿಂಗೆ ಮಾಡಿದ್ದಾರೆ, ಇದೆಲ್ಲ ಸರಿನಾ ಇದು ಅಂಥೇಳಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥ ಕೆಲ ಮಂದಿ.